ವೆಲ್ಕಮ್ ಬ್ಯಾಕ್. ಬಿಬಿಎಂಪಿ ಮಾಜಿ ಮೇಯರ್ ಚಂದ್ರು ವಿರುದ್ಧ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ಹಿಂದಿನ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ಕಂಪ್ಲೇಂಟ್ ಮಾಡಿದ್ದಾರೆ. ಬಿಬಿಎಂಪಿ ಮಾಜಿ ಮೇಯರ್ ಚಂದ್ರು ವಿರುದ್ಧ ಅಕ್ರಮ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹಿಂದಿನ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ಕಂಪ್ಲೇಂಟ್ ಮಾಡಿದ್ದಾರೆ. ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಡಬ್ಲ್ಯೂಟಿಸಿ ನಿರ್ಮಾಣ ಯೋಜನೆ ಸೆಂಟರ್ ನಿರ್ಮಾಣಕ್ಕೆ ಇದೀಗ 130 ಕೋಟಿ ಸಾಲ ಪಡೆದು ಇನ್ನೂ ಕೂಡ ಹಿಂದಿರುಗಿಸದ ಬಿಬಿಎಂಪಿ ಸೆಂಟರ್ ನಿರ್ಮಾಣಕ್ಕೆ 3.5 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದರೂ ಕೂಡ ಹಣವನ್ನ ವಾರ್ಡ್ ಅಭಿವೃದ್ಧಿಗೆ ಬಳಸಿದ್ದಾರೆ ಮಾಜಿ ಮೇಯರ್ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ವಿಚಾರ ಇದೀಗ ಭುಗಿಲೆದ್ದಿದೆ. 2004-05ರಲ್ಲಿ ಆಯವ್ಯಯ ಪುಸ್ತಕ ಮನ್ನಣೆ ಮಾಡಿದಾಗ ಅದರಲ್ಲಿ ಒಂದು ವಿಷಯ ನೋಡಿ ನಮ್ಗೆ ಗಾಬರಿ ಆಯಿತು. 2001 ಸೆಪ್ಟೆಂಬರ್ ತಿಂಗಳಲ್ಲಿ ಒಸಾಮಾ ಬಿನ್ ಲಾಡನ್ನು ಯಾವ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ನ ವಿಮಾನಗಳ ಮೂಲಕ ಹೊಡೆದುರುಳಿಸ್ದ, ಅದೇ ಮಾದರಿಯ ವರ್ಲ್ಡ್ ಟ್ರೇಡ್ ಸೆಂಟರ್ ಮಾದರಿಯ ಕಟ್ಟಡವನ್ನು BBMP ಕೇಂದ್ರ ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತೇಳಿ 2004, 5, 5, 6 ಮತ್ತು 6, 7ರ 3 ಆಯೋಗಗಳಲ್ಲಿ ಒಟ್ಟು 3.5 ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ನಿಗದಿ ಮಾಡಿ ಬಿಡುಗಡೆ ಮಾಡಿಕೊಂಡಿದ್ದು. ನಾವು ಹುಡುಕ್ತಾ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೂರಬೀನುಗಳನ್ನು, ಎಲ್ಲ ಮೈಕ್ರೋಸ್ಕೋಪ್ಗಳನ್ನು ತರಿಸಿ ಹುಡುಕಿದ್ರು ಕೂಡ BBMP ಕೇಂದ್ರ ಕಚೇರಿ ಆವರಣದಲ್ಲಿ ನಮಗೆ ಈ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ವರ್ಲ್ಡ್ ಟ್ರೇಡ್ ಸೆಂಟರ್ನ ಒಂದೇ ಒಂದು ಇಟ್ಟಿಗೆ ಕಲ್ಲು ಕೂಡ ಸಿಕ್ಕಲಿಲ್ಲ. ಎಲ್ಲೋಯ್ತು ಈ ದುಡ್ಡು ಅಂತ ನೋಡಿದಾಗ ಮಾಜಿ ಮೇಯರು ಆಗ ತಾನೇ ಮೇಯರ್ ಆಗಿ ಇಳಿದು ಬಸವನಗುಡಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಕೆ ಚಂದ್ರಶೇಖರ್ ಅವರ ಹನುಮಂತ ನಗರ ವಾರ್ಡು ಮತ್ತು ಬಸವನಗುಡಿ ಕ್ಷೇತ್ರಕ್ಕೆ ಫುಟ್ಪಾತು ಚರಂಡಿ ಮಾರ್ಗಗಳ ಅಭಿವೃದ್ಧಿಗೆ ಅಂತೇಳಿ ಅಲ್ಲೋಗಿರ್ತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳ ಈ ಒಂದು ಪಾದಚಾರಿ ಮಾರ್ಗಗಳು ಮತ್ತು ಚರಂಡಿ ಮಾರ್ಗಗಳ ಅಭಿವೃದ್ಧಿಗೆ ಅಂತ ಹೇಳಿ ಈ ವರ್ಲ್ಡ್ ಟ್ರೇಡ್ ಸೆಂಟರ್ನ ನಿರ್ಮಾಣಕ್ಕೆ ಅಂತ ತೊಗೊಂಡಿದ್ದಂಥ ದುಡ್ಡನ್ನು ತೊಗೊಂಡೋಗಿ ಬಳಸ್ಕೊಂಡಿದ್ದಂಥದ್ದು ಕಂಡು ಬಂತು. ಈ ಹಿಂದೆ ಕೂಡ ನಾನು ಹಲವಾರು ಬಾರಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ನಮ್ಮ ಬೆಂಗಳೂರು ಮಹಾನಗರದ ನಾಗರಿಕರ ಕಿವಿಯಲ್ಲಿ ಈ ಕಾಂಗ್ರೆಸ್ಸಿಗರು ನಿತ್ಯ ನಿರಂತರವಾಗಿ ಹೂಗಳನ್ನು ಇಟ್ಟು ನಮ್ಮ ತಲೆಗೆ, ನಮ್ಮ ಕಣ್ಣಿಗೆ ಮಂಕುಬೂದಿಯನ್ನು ಎರಚಿ ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಯೋಜನೆಗಳ ಅನುಷ್ಠಾನದ ಹೆಸರಿನಲ್ಲಿ ಹಣವನ್ನು, ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ನಾನು ಇವತ್ತಿಗೂ ಕೂಡ 2001ರಿಂದ 2006ರ ಅವಧಿಯಲ್ಲಿ 5 ವರ್ಷಗಳ ಕಾಲ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ನಡೆಸಿದಂಥ ಎಲ್ಲ ಅಂದಿನ ಮಹಾಪೌರರಾಗಿದ್ದಂಥವರು, ಉಪಮಹಾಪೌರರಾಗಿದ್ದಂಥವ್ರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರನ್ನ ನಾನು ಮತ್ತೆ Ashwavega English News coming soon. Your channel, your voice, your trust.